ಇವರ ಬಗ್ಗೆ ನಾನು ಕರಾವಳಿಯ ಭಾಗದ ಜನರಿಗೆ ಪರಿಚಯ ಮಾಡಿಕೊಡಬೇಕಾದಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಕರಾವಳಿಯ ಭಾಗದಲ್ಲಿ ಸ್ಟಾರ್ ವ್ಯಾಲ್ಯೂ ಇರುವಂತಹ ಒಬ್ಬ ಯಕ್ಷಗಾನ ಭಾಗವತ ಇವರು. ಕಂಚಿನ ಕಂಠದ ಭಾಗವತರು ಅಂತಲೇ ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ದಾರೆ. ಸತೀಶ್ ಶೆಟ್ಟಿ ಪಟ್ಲದಾರ್ನ ಆಟಗೆ ಪಟ್ಲ ಭಾಗವತರಂತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಸಿಎಂ ಫೋನ್ ಮಾಡುವಲ್ಲಿವರೆಗೆ ಬಂದಿತ್ತು. ನೀವ್ ಯಾಕೆ ಸರ್ ಭಾಗವತಿಕೆಯನ್ನ ಆರಿಸ್ಕೊಂಡ್ರಿ ಅಂತ? ಅದು ಈ ಕಲೆ ಯಾರನ್ನಾದ್ರೂ ಆರಿಸಿಕೊಳ್ತದೆ. ಯಾವುದಕ್ಕೆ ಯಾರು ಬೇಕು ಎನ್ನುವುದನ್ನು ಕಲೆಯೇ ನಿರ್ಣಯ ಮಾಡಿರುತ್ತದೆ. ನಾನು ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ನನ್ನ ತಾಯಿಗೆ ಒಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆ ಟೈಮಲ್ಲಿ ಮುಂಬೈಗೆ ಹೋಗಿದ್ದವು ಕೂಡ ರಿಟರ್ನ್ ಬರಬೇಕಾಯಿತು. ಈಗ ನೀವು ಇಷ್ಟು ದೊಡ್ಡ ಭಾಗವತರಾಗಿದ್ದೀರಿ, ಇಷ್ಟು ಖ್ಯಾತಿಯನ್ನ ಪ್ರಸಿದ್ಧಿಯನ್ನ ಗಳಿಸಿದ್ದೀರಿ. ನಮ್ಮ ಅಮೆರಿಕದ ಒಬ್ಬರು ದಾನಿ ಬಂದು 1,25,00,000 ಮೊತ್ತವನ್ನು ನಮ್ಮ ಇದೇ ಮನೆಯಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ. ಅದು ದೊಡ್ಡ ಕಾಂಟ್ರವರ್ಸಿ ಅದೇ. ಅದು ನನ್ನ ಸ್ವಾರ್ಥಕ್ಕೆ ನನ್ನ ದಾನಿಗಳನ್ನಾಗ್ಲಿ ನನ್ನ ಅಭಿಮಾನಿಗಳನ್ನಾಗ್ಲಿ ಯಾವ ಕಾರಣಕ್ಕೂ ನಾನು ಬೆಳೆಸಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಏನೋ ಪರಮಾತ್ಮ ಮೂವಿಯಲ್ಲಿ ನೀವು ಹಾಡಿದ್ರಿ. ನಮ್ಮ ಫೌಂಡೇಶನ್ಗೆ ಒಂದು ಪೋಷಕರಾಗಿದ್ದಾರೆ. ಅವರೊಂದು ಮನೆಯನ್ನು ಕೊಟ್ಟು ಒಂದು 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಬೇಗ ಕಳ್ಕೊಳ್ಬೇಕಾಯ್ತು. ನಾವು ಒಂದು 2 ವರ್ಷದ ಒಳ್ಳೆಯ ಸ್ನೇಹಿತರಾಗಿದ್ವಿ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನಾವು ಎಲ್ಲರೊಂದಿಗೆ ನಾವು ಬೆರೆತು ಬದುಕಿದವರು, ಆದ್ರೂ ಯಾವುದನ್ನು ಬಯಸಿ ಹೋದವರಲ್ಲ ನಾವು. ನಾನು ಯಾವ ಭಾವನೆಯಲ್ಲಿ ಯಾವ ಏರಿಳಿತದಲ್ಲಿ ಹಾಡ್ತೇನೆ ಅದಕ್ಕೆ ಚಂಡಮದ್ದಲೆಯವರು ಬಾರಿಸಬೇಕು. ನಾನು ಯಾವ ಭಾವನೆಯಲ್ಲಿ ಹಾಡ್ತೇನೆ ಅದಕ್ಕೆ ಅವರ ಅಭಿನಯ ಮಾಡಬೇಕು. ಬಲಿಪ ಭಾಗವತರ ಫ್ಯಾಮಿಲಿಯ ಬಗ್ಗೆ ನನಗೆ ವಿಶೇಷ ರೆಸ್ಪೆಕ್ಟ್ ಇದೆ ಅಂತ ಹೇಳಿ. ಬಲಿಪರು ಅಂತ ಹೇಳಿದ್ರೆ ಅದು ನನಗೆ ದೇವರಿದ್ದ ಹಾಗೆ, ಯಕ್ಷಗಾನಕ್ಕೆ ಒಂದು ದೇವರಿದ್ದ ಹಾಗೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವನ ಕಾಂತಾವರ. ಈ ಧ್ವನಿಯನ್ನ ಕೇಳಿದ್ರಲ್ಲ, ಇವರ ಬಗ್ಗೆ ನಾನು ಕರಾವಳಿಯ ಭಾಗದ ಜನರಿಗೆ ಪರಿಚಯ ಮಾಡಿಕೊಡ್ಬೇಕಾದಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕಂದ್ರೆ ಕರಾವಳಿಯ ಭಾಗದ ಜನರಿಗೆ, ಯಕ್ಷಗಾನವನ್ನ ನೋಡುವವರಿಗೆ, ಯಕ್ಷಗಾನ ಕಲಾವಿದರಿಗೆ, ಯಕ್ಷಗಾನ ರಸಿಕರಿಗೆ ಇವರು ಯಾರು ಅಂತ ಪರಿಚಯ ಇದ್ದೇ ಇದೆ. ಇವರು ಚಿರಪರಿಚಿತರು. ಇವರು ಪಟ್ಲ ಸತೀಶ್ ಶೆಟ್ಟಿ ಅವರು. ಕರಾವಳಿಯ ಭಾಗದಲ್ಲಿ ಸ್ಟಾರ್ ವ್ಯಾಲ್ಯೂ ಇರುವಂತಹ ಒಬ್ಬ ಯಕ್ಷಗಾನ ಭಾಗವತ ಇವರು. ಕಂಚಿನ ಕಂಠದ ಭಾಗವತರು ಅಂತಲೇ ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಸರ್, ಮೊದಲನೇ ಪ್ರಶ್ನೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದಾನೆ. ಈಗ ನೀವು ಪಟ್ಲ ಸತೀಶ್ ಶೆಟ್ಟಿ ಪಟ್ಲದಾರ್ನ ಆಟಗೆ ಪಟ್ಲ ಭಾಗವತರಂತೆ ಅಂದ್ರೆ ಈ ರೀತಿ ನಿಮ್ಮನ್ನ ಜನ ಗುರುತಿಸ್ತಾ ಇದ್ದಾರೆ. ಕಲಾವಿದರಿಗೆ ಸಿಗ್ತಾ ಇರುವಂತಹ ಈ ಒಂದು ಗೌರವವನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ ಸರ್? ನೋಡಿ, ನಿಮ್ಮ ಅಭಿಮಾನ ಪ್ರೀತಿ ತಪ್ಪಲ್ಲ, ಮತ್ತೆ ಅವರವರದ್ದೇ ಆದ ಕೊಡುಗೆಗಳು ಬೇರೆ ಬೇರೆ ರೀತಿಯಲ್ಲಿ. ಈಗ ಹೆಸರು ಹೇಳದೆ ಕಲಾವಿದರಂತ ಅನೇಕ ಕಲಾವಿದರುಗಳ ಕೊಡುಗೆ ತುಂಬಾ ಇದೆ. ಈ ಕಲಾವಿದರಿಗೆ ಈ ಗೌರವ ಸಿಗಲಿಕ್ಕೆ ಅವರೆಲ್ಲರ ಕೊಡುಗೆ ಖಂಡಿತವಾಗಿಯೂ ಇದೆ. ನಂದು ಒಬ್ಬಂದು ಅಂತ ನಾನು ಹೇಳಲಿಕ್ಕೆ ಯಾವ ಕಾರಣಕ್ಕೂ ನಾನು ಬಯಸಲ್ಲ. ನಮ್ಮ ಪ್ರಯತ್ನ ಇದೆ. ವಿದೇಶದಲ್ಲೂ ನಾವು ಯಕ್ಷಗಾನವನ್ನು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅಮೆರಿಕಾದ್ಯಂತ, ಯುರೋಪ್ ದೇಶಗಳಲ್ಲಿ, ಜರ್ಮನಿಯಲ್ಲಿ, ಎಲ್ಲ ದುಬೈಯಲ್ಲಿ ಎಲ್ಲ ಯಕ್ಷಗಾನವನ್ನು ಮಾಡಿ ಅದಕ್ಕೆ ತನ್ನದೇ ಆದಂಥ ವ್ಯಾಲ್ಯೂವನ್ನು ತಂದು ಕೊಟ್ಟಿದ್ದೇವೆ. ಈ ಎಲ್ಲದರ ಮಧ್ಯೆ ಇದು ಇಷ್ಟೊಂದು ವ್ಯಾಪ್ತಿಯುತವಾಗಿ ಬೆಳೆದು ಇದಕ್ಕೊಂದು ದೊಡ್ಡ ರೀತಿಯಲ್ಲಿ ಗೌರವ ಬರಲಿಕ್ಕೆ ಅನೇಕ ಸಂಘಟನೆಗಳು ಕಾರಣ ಆಗಿದೆ. ಮತ್ತೊಂದು ರೀತಿಯಲ್ಲಿ ಕಲಾವಿದರ ಪರಿಶ್ರಮದ ಒಟ್ಟಿಗೆ ಬೇರೆ ಬೇರೆ ರೀತಿಯ ಸಂಘಟನೆಗಳು ಕೂಡ. ಅದರಲ್ಲೂ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂದು ಸ್ಥಾಪಿಸಿ ಅದಕ್ಕೆ ಕಲಾವಿದರಿಗೆ ನಮ್ಮ ಉದ್ದೇಶವೇ ಅದಾಗಿತ್ತು. ನನ್ನ ಧ್ಯೇಯವೇ ಅದು. ನಾನು ಇದಕ್ಕೆ ಮುಂದುವರಿಯಲಿಕ್ಕೆ ಒಂದು ಕಲಾವಿದರ ಕಷ್ಟ, ಅವರ ಕಣ್ಣೀರು, ಮತ್ತೊಂದು ಇದಕ್ಕೊಂದು ಮನ್ನಣೆ.
ದೊರೆಯಬೇಕು, ಆ ಕಲಾವಿದರಿಗೆ ಗೌರವ ಸಿಗಬೇಕೆಂಬ ನಿಟ್ಟಿನಲ್ಲಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ಮತ್ತೆ ಟೈಮ್ ಇದ್ರೆ ಹೇಳೋಣ. ಮತ್ತೆ ಆ ನೆಲೆಯಿಂದ ನಾನು ಸ್ಥಾಪಿಸಿದಂಥ ಫೌಂಡೇಶನ್ ಅದು ವಿಶ್ವಮಟ್ಟದಲ್ಲಿ ಬೆಳೆಯಿತು. ಅವಾಗ ತುಂಬ ಜನರಿಗೆ ಪಸರಿಸಿತು, ಇದು ಏನು, ಹೇಗೆ, ಏನು ಎಂಬುದು ಅರ್ಥ ಆಯಿತು. ಅದು ದೊಡ್ಡ ಒಂದು ಕಾರಣ ಆಯಿತು. ಯಕ್ಷಗಾನದಕ್ಕೆ ಒಲವಿಲ್ಲದವರು ಕೂಡ ನಮ್ಮ ಫೌಂಡೇಶನ್ ಒಳಗೆ ನನ್ನ ಜೊತೆ ಸೇರಿಕೊಂಡು ಅದಕ್ಕೆ ಕೆಲಸ ಮಾಡಲಿಕ್ಕೆ, ಒಂದು ದೊಡ್ಡ ಗೌರವ ತರಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು. ಯಕ್ಷಗಾನದ ಗಂಧಗಾಳಿ ಗೊತ್ತಿಲ್ಲ, ಅದು ಯಕ್ಷಗಾನದ ಇಂಟ್ರೆಸ್ಟ್ ಕೂಡ ಇಲ್ಲ ಅವರಿಗೆ. ಅವರು ಬೇಡ ನಮ್ಮ ಮೇಲಿನ ಅಭಿಮಾನದಲ್ಲಿ ವೈಯಕ್ತಿಕ ಅಭಿಮಾನ ಇದ್ದು ಅನೇಕರು ಇದಕ್ಕೆ ಬಂದು ಸೇರಿಕೊಂಡಿದ್ದವರಿದ್ದಾರೆ. ಆದ ಕಾರಣ ಯಕ್ಷಗಾನ ತುಂಬ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣ ಆಯಿತು. ಈಗ ನೀವು ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರಾಗಿದ್ದೀರಿ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ಅಂದ್ರೆ ಸತೀಶ್ ಶೆಟ್ಟಿ ಅವರಾಗಿದ್ದಾಗ ಹೇಗಿದ್ರಿ ಅಂತ ನೀವು? ಅದು ಎಲ್ರಿಗೂ ಗೊತ್ತಿದ್ದ, ಅಂದ್ರೆ ಎಲ್ಲರ ಬಾಲ್ಯದಲ್ಲಿನ ಒಂದು ತುಂಟಾಟ ಅದೆಲ್ಲ ಇದ್ದದ್ದೇ. ಅವಾಗ ತುಂಬಾ ಮಧ್ಯಮ ವರ್ಗದ, ಅಂದ್ರೆ ಈಗಲೂ ಮಧ್ಯಮ ವರ್ಗದ ಜೀವನವೇ ನಮ್ದು, ಬಡ ಕುಟುಂಬದ ಜೀವನ ನಮ್ದು ಕೂಡ. ಅಂದ್ರೆ ಫ್ಯಾಮಿಲಿ ದೊಡ್ಡ ಒಂದು ಮನೆತನದ ನಮ್ಮ ಫ್ಯಾಮಿಲಿ. ಬಟ್ ನಾವು, ನನ್ನ ತಂದೆ ಆಗಲಿ ಯಕ್ಷಗಾನದಿಂದಲೇ ಬಂದವರು, ದೊಡ್ಡ ವೈಭೋಗದಲ್ಲಿ ಮೆರೆದವರಲ್ಲ ನಾವು. ನಮಗೆ ಅದಕ್ಕೆ ಬೇಡ. ನಮ್ಮ ಫ್ಯಾಮಿಲಿ ದೊಡ್ಡ ಮನೆತನ ಆದರೂ ಕೂಡ ನಾವು ಅದನ್ನು ಬಯಸಿದವರಲ್ಲ ಯಾವತ್ತೂ ಕೂಡ. ನಾವೊಂದು ಸಣ್ಣ ಮನೆಯಲ್ಲಿ ಜೀವನ ಮಾಡಿ ನಮ್ಮಷ್ಟಕ್ಕೆ ನಾವು ಬೆಳೆದವರು. ನಮ್ಮ ತಂದೆ ಕೂಡ ಹಾಗೆ, ಇಷ್ಟು ಸಾಕು ಮಗ ನಮಗೆ, ನಾವೀ ನೆಮ್ಮದಿಯಲ್ಲಿದ್ದೇವೆ ಅಷ್ಟು ಅಂದರೆ ಅದರಲ್ಲಿ ಬೆಳೆದವರು. ನಮ್ಮ ತಂದೆಯ ತಮ್ಮಂದಿರು ಅಣ್ಣಂದಿರೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ಗಳು, ಡಾಕ್ಟರ್ಗಳು, ಇಂಥವರೆಲ್ಲ ಆಗಿದ್ದವರು. ಅವರ ಸಹಕಾರ ಕೂಡ ನಮಗಿತ್ತು, ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಇತ್ತು ನಮಗೆ. ಆದರೂ ಯಾವುದನ್ನು ಬಯಸಿ ಹೋದವರಲ್ಲ ನಾವು ಎಲ್ಲರೊಂದಿಗೆ ನಾವು ಬೆರೆತು ಬದುಕಿದವರು. ಮೊದಲೇ ನನ್ನ ತಂದೆಯ ಜೀವನ ಹಾಗೆ, ನಾನು ಅದನ್ನು ಅನುಸರಿಸಿಕೊಂಡು ಬಂದವ. ನಾನು ಎಷ್ಟು ಎತ್ತರಕ್ಕೆ ನನ್ನ ಅಭಿಮಾನಿಗಳನ್ನು ಬೆಳೆಸಿದ್ರು ಕೂಡ ನನಗೆ ಏನು ಕೇಳಿದ್ರು ಕೊಡುವಂತಹ ಅಭಿಮಾನಿಗಳಿದ್ದಾರೆ, ದಾನಿಗಳಿದ್ದಾರೆ. ಅದು ನನ್ನ ಮೇಲಿನ ವೈಯಕ್ತಿಕ ಪ್ರೀತಿ. ನಾನು ಏನು ಹೇಳಿದ್ರು, ಮೊನ್ನೆ ಇದೆ, ಈಗ ನೀವು ನಮ್ಮಲ್ಲಿ ಕೂತಿದ್ದೀರಿ, ಇದೇ ಮನೆಯಲ್ಲಿ ನಮ್ಮ ಅಮೆರಿಕದೊಬ್ಬರು ದಾನಿ ಬಂದು 1,25,00,000 ರೂಪಾಯಿ ಮೊತ್ತವನ್ನು ನಮ್ಮ ಇದೇ ಮನೆಯಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ, ನನ್ನ ಮೇಲಿನ ಪ್ರೀತಿಯಿಂದ, ನಮ್ಮ ಫೌಂಡೇಶನ್ಗೆ. ಅಂತಹ ದಾನಿಗಳನ್ನು, ಆದರೆ ಎಲ್ಲೂ ನಾನು ಅದನ್ನು ಯಾವ ವಿಚಾರದಲ್ಲೂ ನನ್ನ ಸ್ವಾರ್ಥಕ್ಕೆ ನನ್ನ ದಾನಿಗಳನ್ನಾಗಲಿ ನನ್ನ ಅಭಿಮಾನಿಗಳನ್ನಾಗಲಿ ಯಾವ ಕಾರಣಕ್ಕೂ ನಾನು ಬೆಳೆಸಿಲ್ಲ. ನನ್ನ ಕಷ್ಟದಲ್ಲೂ ಬೆಳೆಸಿಲ್ಲ, ಸುಖದಲ್ಲೂ ಬೆಳೆಸಿಲ್ಲ. ನೀವು ಹೇಳಿದ್ರೆ ನಿಮ್ಮ ಅಣ್ಣ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ. ನೀವು ಯಾಕೆ ಸರ್ ಭಾಗವತಿಕೆಯನ್ನ ಆರಿಸ್ಕೊಂಡ್ರಿ ಅಂತ? ಅದು ಈ ಕಲೆ ಯಾರನ್ನಾದ್ರೂ ಆರಿಸಿಕೊಳ್ತಿದೆ, ಅದು ಮೊದಲಿಂದಲೇ ಬಂದದ್ದು. ಯಾವುದಕ್ಕೆ ಯಾರು ಬೇಕು ಎನ್ನುವುದನ್ನು ಕಲೆಯೇ ನಿರ್ಣಯ ಮಾಡಿರುತ್ತದೆ. ದೇವರು ಒಂದು ನಮ್ಮ ಆಯ್ಕೆಗಳು ಬೇರೆ ಆಗಿದ್ರು ಕೂಡ, ನಾನು ಬೆಂಗಳೂರು ಬಾಂಬೆಗೆ ಹೇಗಾಗೆಲ್ಲ ಹೋಗಿ ಯಕ್ಷಗಾನದ ಮಧ್ಯೆ ಬೆಳೆದವನಾದ್ರೂ ಕೂಡ ಅದೇ ಒಂದು ತಂದೆ ತಾಯಿಯ ಅನಾರೋಗ್ಯದಿಂದಾಗಿ ನನ್ನ ಮನೆಯಲ್ಲಿ ಉಳಿಬೇಕಾದ ಪರಿಸ್ಥಿತಿ ಬಂತು. ನನ್ನ ತಾಯಿಗೆ ಒಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು. ನಾನು ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ಮುಂಬೈಗೆ ಹೋಗಿದ್ದವು ಕೂಡ ರಿಟರ್ನ್ ಬರಬೇಕಾಯಿತು. ಆವಾಗ ಮನೆಯಲ್ಲಿ ಉಳಿಬೇಕಾಯಿತು, ಮನೆಯಲ್ಲಿ ಯಾರೂ ಇಲ್ಲದಂಥ ಪರಿಸ್ಥಿತಿ. ಆವಾಗ ಈ ಭಾಗವತಿಗೆ ಮತ್ತು ಭಜನೆ ಇದ್ದದ್ರಲ್ಲಿ ನಾನು ತುಂಬ ಪ್ರೀತಿ ಉಳ್ಳವನಾಗಿದ್ದೆ. ಇದು ಎಳೆಯಿತು ನಾನು, ಮತ್ತು ಇಲ್ಲಿ ಬಾಕಿ ಅದೆ, ಇದ್ರ ಜೊತೆನೆ ಉಳಿದೆ. ಮತ್ತೆ ಅದು ಚಾಲೆಂಜ್ ಆಯ್ತು. ನಾನೊಂದು ಇಳಿದ ನಂತರ ಮತ್ತೆ ನನಗೊಂದು ಚಾಲೆಂಜ್, ನಾನು ಬಿಡಲ್ಲ. ಒಂದು ಪಟ್ಟನ್ನು ಹಿಡಿದ್ರೆ ಮತ್ತೆ ಅದು ಪೂರ್ತಿ ಆಗುತ್ತೆ, ನಾನು ಅದನ್ನು ಬಿಡಲ್ಲ. ಭಜನೆ ಅಂತೆಲ್ಲ ಹೇಳಿದ್ರಿ, ಸಣ್ಣ ವಯಸ್ಸಿನಲ್ಲಿರ್ಬೇಕಾದ್ರೆ ನಿಮ್ಮ ಬಾಲ್ಯದಲ್ಲಿ ಭಜನೆ ಎಲ್ಲ ಮಾಡ್ತಿದ್ರ, ಅಂದ್ರೆ ಸಂಗೀತ ಅಭ್ಯಾಸ ಮಾಡಿದ್ರಾ ಅಂತ? ಹೌದು, ಮಾಡಿದ್ದೆ. ಸಂಗೀತ ಕರ್ನಾಟಕ ಶಾಸ್ತ್ರೀಯ ಮತ್ತೆ ಹಿಂದೂಸ್ತಾನಿ, ಸ್ವಲ್ಪ ಕರ್ನಾಟಕಕ್ಕೆ ಈಗಲೂ ಸ್ವಲ್ಪ ಮಾಡ್ತಾ ಇದ್ದೀನಿ. ಹಿಂದೂಸ್ತಾನಿ 1-2 ವರ್ಷ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡಿ. ಅಂದ್ರೆ ಅದ್ರ ಆಚೆ ಹೋಗ್ಬೋದಿತ್ತಲ್ಲ ಸರ್, ಭಾಗವತಿಗೆ ನಿಮ್ಮನ್ನು ಸೆಳೀತಾ ಅಂತ? ಹಾಗಾದ್ರೆ ಆ ಹಿಂದೂಸ್ತಾನಿ ಕರ್ನಾಟಕದಿಂದ ಫ್ಯಾಮಿಲಿ ಆದ ಕಾರಣ, ತಂದೆಯೂ ಇದ್ದ ಕಾರಣ, ಮತ್ತೆ ನಮ್ದು ಗ್ರಾಮ ಕರೋಪಾಡಿ ಗ್ರಾಮವೇ ಯಕ್ಷಗಾನ ದೊಡ್ಡ ತವರೂರು. ಮತ್ತೆ ಕಟೀಲು ದೇವರ ಸೇವೆ ಮಾಡಬೇಕೆಂಬುದು ನಮ್ಮ ಒಂದು ಆಶೆ ಆಗಿತ್ತು. ಅದಕ್ಕೆ ಪೂರಕವಾಗಿ ಆ ವಾತಾವರಣವು ನನಗೆ ಸಿಕ್ಕಿತು. ಮತ್ತೆ ಅಲ್ಲಿ ಆ ತಾಯಿ ನನ್ನನ್ನು ಅಲ್ಲಿ ಕೈ ಬಿಟ್ಟಿಲ್ಲ. ನಾನು ಯಾವತ್ತಲ್ಲಿ ಹೋದ್ನ
ಆ ನಂತರ ಬಾಕಿದ್ದವರಾಗೆ ಸಂಗೀತಗಾರನೇ ನಾನು ಕೇವಲ 1 ತಿಂಗಳಲ್ಲಿ ಭಾಗವತಿಗೆ ನನ್ನ ಪದ್ಯವನ್ನೇ ಕೇಳಿ ಭಾಗವತಿಗೆ ಕೂತ್ಕೊಳಿಸಿದ್ರು. ಎಲ್ಲರೂ ನನ್ನನ್ನು ತುಂಬ ಇಷ್ಟಪಟ್ಟರು. ನೀವು ಹೀಗೆ ಹೇಳಿದ ಪಾವಂಜೆ ಮೇಳದ ಟ್ರೆಂಡ್ ಮಾತ್ರ ಅಲ್ಲ, ನಾನು ಅಲ್ಲಿರುವಾಗಲೂ ಕೂಡ ಅದು ದೊಡ್ಡ ಕಾಂಟ್ರವರ್ಸಿ ಅದೇ ಆಯ್ತು. ಅರ್ಥ ಆಯ್ತಾ? 5 ಮೇಳ, ನಾನು ಎಲ್ಲವಲ್ಲಿವರೆಗೆ 6, ಹೌದು, ನಾನು ಬರೋ ಟೈಮಲ್ಲಿ 6 ಮೇಳ ಆಗಿದೆ. ಆ 6 ಮೇಳ ಇರುವಾಗಲೂ ಪಟ್ಲಣ ಮೇಳ ಬೇಕು ಅಂತಲೇ ಎಲ್ಲಿವರೆಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು CM ಫೋನ್ ಮಾಡುವಲ್ಲಿವರೆಗೆ ಬಂದಿತ್ತು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಏನು, ಹೌದು, ಅದು ನಮ್ಮ ದುಬೈಯ ಕಾರ್ಯಕ್ರಮದಲ್ಲಿ ಒಂದು ಟೈಮಲ್ಲಿ ಬ್ಯಾಂಗ್ಳೂರ್ನ ಒಬ್ರು CM ಸಿದ್ದರಾಮಯ್ಯ ಸರ್ ಆ ಟೈಮಲ್ಲಿ CM ಆಗಿದ್ರು. ಅವರು ರಮಣತ್ರಯ ಮಿನಿಸ್ಟರ್ ಆಗಿದ್ರು. ಅವರಿಗೆ ಫೋನ್ ಮಾಡಿ ಅದು ಎಂಥದ್ದು ಯಕ್ಷಗಾನ ಅಂತೆ, ಅದೊಂದು ಪಟ್ಲನ ಟೀಮ್ ಬೇಕಂತಂದ್ರೆ ರಮಣತ್ರಯಗಳು ನಮ್ಮ ಕಟೀಲು ಮೇಳದ ಯಜಮಾನರಿಗೆ ಫೋನ್ ಮಾಡಿ ಅದೊಂದು ಕುಂದಾಪುರದ ಯಕ್ಷಗಾನಕ್ಕೆ ಕದಂಬ ಹೋಟೆಲ್ ನೋಡಿದಂತ ನನಗೆ ನೆನಪು ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವರು ಆ ಮೂಲಕ ಫೋನ್ ಮಾಡಿ ಅಂದ್ರೆ ಅಲ್ಲಿವರೆಗೆ ಮುಟ್ಟಿತ್ತು. ಅಂದ್ರೆ ಆ ಕ್ಷೇತ್ರದವರಿಗೆ ಸಂಕಷ್ಟ ಆಗಿತ್ತು. ಪ್ರತಿಯೊಬ್ಬರು ಬಂದು ಕೇಳುದು ಪಟ್ಲನ ಟೀಮ್ ಕೊರಲಿ, ಪಟ್ಲನ ಗಡಪಡ್ಲಿ, ಮೇಳ ಹೋಯ್ನ ಬಡ್ಲೆಲ್ಲ ಗಡಪಡ್ಲಿ. ಅದು ಆಗ್ತಾ ಇರಲಿಲ್ಲ. ಒಂದು ಮೇಳಕ್ಕೆ ಒಬ್ಬ ಭಾಗವತ ಅಂತ ಹೇಳಿದ್ರೆ ಅದು ಅದೇ ಮೇಳದಲ್ಲಿ ಹೋಗ್ಬೇಕಿತ್ತು. ಒಂದೇ ಮೇಳವನ್ನು ಕಳಿಸಿದ ಕೂಡಲೇ ಬಾಕಿ ಕಲಾವಿದರಿಗೂ ನಮ್ಮ ಮೇಳ ಟಾರ್ಗೆಟ್, ಅದು ಎಲ್ಲವನ್ನು ಅದಕ್ಕೆ ಕಳಿಸ್ತಾರೆ ಅಂತ ಇವರಿಗೆ ಒತ್ತಡ. ಯಾವುದನ್ನು ಕಳಿಸುವುದು, ಎಲ್ಲರೂ ಕೇಳುವುದು ಇದನ್ನು ಕೇಳ್ತಾರೆ. ಅಂದ್ರೆ ಜನಗಳು ಆ ಪ್ರೀತಿಯನ್ನು ಕೊಟ್ಟಿದ್ರು ನನಗೆ. ನಾನು ಅಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಆ ಶಾರದೆಯ ವರಹ ಕೂಡ ಆಗಿರ್ಬೋದು. ನನ್ನ ಸಾಧನೆಗಿಂತಲೂ ಆ ತಾಯಿ ದುರ್ಗಾ ಮಾತೆ ಹಾಗೂ ತಾಯಿ ಶಾರದೆಯ ಅನುಗ್ರಹ ಅಷ್ಟೇ. ಪುನೀತ್ ರಾಜ್ಕುಮಾರ್ ಅವರು ಏನೋ ಪರಮಾತ್ಮ ಮೂವಿಯಲ್ಲಿ ನೀವು ಹಾಡು ಹಾಡಿದ್ರಿ, ಅವ್ರೇನಾದ್ರು ನಿಮ್ಮ ಹತ್ರ ಮಾತಾಡಿದ್ರ? ಪುನೀತ್ ರಾಜ್ಕುಮಾರ್ ನಾವು ಒಟ್ಟಿಗೆ ಇದ್ವಿ. ಪರಮಾತ್ಮ ಫೀಲ್ಡ್ ಅಲ್ಲಿ ನಾನೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದೆ, ಒಂದು ವಾಯ್ಸ್ ಹಾಕಿದ್ರು ಅದು ಆ ಫಿಲ್ಮಿಗೆ ಕೂಡ ಒಂದು. ಮತ್ತೆ ನಮ್ಮ ತುಂಬ ಆತ್ಮೀಯರಾಗಿದ್ದರು ಅವರು. ನಮ್ಮ ದುಬೈಯ ಕಾರ್ಯಕ್ರಮಕ್ಕೆ ಬಂದಿದ್ರು. ನಮ್ಮ ಫೌಂಡೇಶನ್ಗೂ ಒಂದು ಪೋಷಕರಾಗಿದ್ದಾರೆ. ಅವ್ರೊಂದು ಮನೆಯನ್ನು ಕೊಟ್ಟು ಒಂದು 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟು ನಮ್ಮ ಫೌಂಡೇಶನ್ ಮೆಂಬರ್ ಕೂಡ ಬಹಳ ಇಷ್ಟಪಟ್ಟಿದ್ರು ನಮ್ಮನ್ನು. ಫೌಂಡೇಶನ್ನ ಕಾರ್ಯಚಟುವಟಿಕೆಗಳ ನೋಡಿ ಬಹಳ ಖುಷಿ ಪಟ್ಟಿದ್ರು ಅವರು. ಬೇಗ ಕಳ್ಕೊಳ್ಬೇಕಾಯ್ತು. ನಾವೊಂದು 2 ವರ್ಷದ ಒಳ್ಳೆಯ ಸ್ನೇಹಿತರಾಗಿದ್ವಿ. ಮತ್ತೆ ಇದೊಂದು ಹಾಡಿದೆ ಸರ್, ಶಿಲೆಗಳು ಸಂಗೀತವ ಹಾಡಿದೆ, ಮತ್ತೆ ಬಾನಿಗೊಂದು ಎಲ್ಲೆ ಎಲ್ಲಿದೆ. ಈ ಹಾಡನ್ನ ಹಾಡ್ಬೇಕಾದ್ರೆ, ಈ ಹಾಡು ಕೇಳಿದ್ರೆ ನಿಮ್ಗೆ ಏನಾದ್ರೂ ನೆನಪಾಗ್ತಿದ್ಯಾ ಸರ್? ಯಾಕೆ ಹೇಳಿದ್ರೆ, ನೀವು ಯಾಕೆ ಕೇಳಿದ್ರೆ ಅದನ್ನ? ಅದೇ ಹಾಡನ್ನು ಬಿಟ್ಟಿಟ್ಟು ಯಾಕೆ ಹೇಳಿದ್ರಿ ಕೇಳಿ? ಯಾಕಂದ್ರೆ ನಿಮ್ಮ ಅಕ್ಕ ಯಾರೋ ನಿಮ್ಮ ಹತ್ರ ಬಲವಂತ ಮಾಡ್ತಿದ್ರಂತೆ, ಇದು ಹಾಡು ಹಾಡಿ ಹಾಡಿ. ನಾನು ಶಾಲೆಯಲ್ಲಿರುವಾಗ, ನಾನು ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಇರುವಾಗ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಾಂಪಿಟಿಷನ್ ಆಗ್ತಾ ಇರುವಾಗ ನಾನು ಇದೇ ಹಾಡನ್ನು ಹಾಡ್ತಾ ಇದ್ದೆ. ಅವಾಗ ನಾನು ಯಾವುದೇ ಹಾಡನ್ನು ಹಾಡಿದ್ರೆ ಅದಕ್ಕೆ ಫಸ್ಟ್ ಪ್ರೈಸ್ ನನಗೆ ಫಿಕ್ಸ್. ಅದು ನಾನು ಪ್ರೈಮರಿ 6ನೇ ಕ್ಲಾಸ್ 7ನೇ ಕ್ಲಾಸ್. ಅವಾಗ ಕ್ರಿಶ್ಚಿಯನ್ ಶಾಲೆ, ನಮ್ಮದು ಹಿರಿಯ ಪ್ರಾಥಮಿಕ ಶಾಲೆ ವಿಜಯಡ್ಕ ಅಂತೇಳಿ, ಸಂತ ಲಾರೆನ್ಸ್. ಅಲ್ಲಿ ಸಿಸ್ಟರ್ಸ್ಗಳಿದ್ರು. ಅವರು ನನ್ನನ್ನು ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸಂಜೆ 5 ಗಂಟೆ ನಂತರ ಶಾಲೆ ಬಿಟ್ಟರು ಕೂಡ ನನ್ನನ್ನು ಹೋಗ್ಲಿಕ್ಕೆ, ನಾನು 2 ಪದ್ಯ ಹೇಳಿ ಹೋಗ್ಬೇಕಲ್ಲಿ ಶಾಲೆಯಲ್ಲಿ. ಹಾಗೆ ನಾನು 5ನೇ 6ನೇ ಕ್ಲಾಸಲ್ಲಿರುವಾಗಲಿ 2 ಪದ್ಯ ಆದರೂ ನಾನು ಅಲ್ಲಿ ಹೇಳಿಸಿ ಮತ್ತೆ ಕಳಿಸಿದವರು. ನಾನು ಹೇಳದೆ ಬಿಡ್ಲಿಕ್ಕಿಲ್ಲ ನಾನು. ಹಾಗೆ ನಿಮ್ಮ ಬಾಲ್ಯದಲ್ಲೆಲ್ಲ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡ್ತಿದ್ರು 2 ಹಾಡು ಹೇಳಿ ಹೋಗ್ಬೇಕಂತ. ಈಗ ನೀವು ಇಷ್ಟು ದೊಡ್ಡ ಭಾಗವತರಾಗಿದ್ದೀರಿ, ಇಷ್ಟು ಖ್ಯಾತಿಯನ್ನ ಪ್ರಸಿದ್ಧಿಯನ್ನ ಗಳಿಸಿದ್ದೀರಿ. ಈಗ ನಿಮ್ಮ ಫ್ರೆಂಡ್ಸ್ ನಿಮ್ಮ ಒಂದು ಸರ್ಕಲ್ ಅಲ್ಲಿ ನೀವು ಬಂದಾಗ ಒಂದು ಭಾಗವತಿಗೆ ಹಾಡಿ, ಒಂದು ಹಾಡು ಹಾಡಿ ಅಂತ ಕೇಳಲ್ವಾ ಸರ್? ಈಗ ನಿಮ್ಮ ಕೇಳ್ತಾರೆ, ಅದಕ್ಕೋಸ್ಕರನೇ ಕರೀತಾರಲ್ಲ ನನ್ನ ಕಾರ್ಯಕ್ರಮಕ್ಕೋಸ್ಕರ. ಅದಕ್ಕೋಸ್ಕರ ನನಗೋಸ್ಕರನೇ ಎಷ್ಟೋ ಮನೆ ಒಕ್ಕಲ ಆದ್ರು, ಒಂದು ನಾಮಕರಣ ಆದ್ರು, ಮದುವೆ ಆದ್ರು ನನ್ನನ್ನೇ ಕರೀತಾರೆ. ಹೆಚ್ಚಾಗಿ ನನ್ನನ್ನು ಕರೆಯದ ಕಾರ್ಯಕ್ರಮಗಳು ಅಂದ್ರೆ ನನ್ನ ಅಭಿಮಾನಿ ಬೆಳಗ. ಮತ್ತೆ ನನಗೆ ಟೈಮ್ ಇಲ್ಲದೆ ಮಾತ್ರ ಬಾಕಿ ಆಗುತ್ತೆ ಅಷ್ಟೇ. ಮತ್ತೆ ಸಣ್ಣದಲ್ಲಿ ಕೂಡ ಹಾಗೆ ನನ್ನ ಚಿಕ್ಕಪ್ಪಂದ್ರಾಗ್ಲಿ ನೆರೆಕೆರೆಯವರಾಗ್ಲಿ ಭಜನೆಗೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ನನ್ನ ಚಿಕ್ಕಪ್ಪಂದ್ರು, ನನ್ನ ತಂದೆ ತಮ್ಮಂದ್ರು, ಅದರಲ್ಲೂ ಪೋಪು ಶಿಟ್ಟಿ ಅಂತ ನನ್ನ ತಂದೆ ಒಬ್ರು ತಮ್ಮ, ಅವರು ನನ್ನನ್ನು ಕೂತ್ಕೊಳಿಸಿ ಭಜನೆ ಹಾಡಿಸಿ ನನ್ನ ಭಜನೆಗೋಸ್ಕರನೇ ಅವ್ರು ಮಂಗಳೂರಿಂದ ಬಂದು ಕೂತ್ಕೊಳ್ತಾ ಇದ್ರು. ಇಂಥ ಒಂದು ಸಂದರ್ಭಗಳೆಲ್ಲ ಇತ್ತು. ಆ ಟೈಮಲ್ಲಿ ಯಕ್ಷಗಾನ ಎಲ್ಲ ಕಲ್ತಿರ್ಲಿಲ್ಲ ನಾನು.
ಅವಾಗ ಯಕ್ಷಗಾನ ಕಲಿತ ನಂತರ ಮತ್ತೆ ಇದಕ್ಕೆ ಬಂತು ಅನೇಕ ಪ್ರೋಗ್ರಾಮ್ಗಳಲ್ಲಿ. ನಾನು ಎಲ್ಲಿ ಹೋದ್ರು ಒಂದು ಹಾಡು ನೀವು ಹಾಡ್ಲೇಬೇಕು ಅಂತ, ಒಂದು ಗೆಸ್ಟ್ ಆದ್ರೆ ಕಾಲೇಜಿಗೆ ಹೋದ್ರು ಒಂದು ಹಾಡು ಹಾಡ್ಬೇಕು ನೀವು ಅಂತೇಳಿ ಹಾಡಿಸೋ ಬಂದಿರ್ತಾರೆ. ನಿಮ್ಮ ತಂದೆಯವರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ಸರ್? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ನೋಡಿ, ತಂದೆ ಕೊಟ್ಟ ನಮ್ಮ ಸಾಧನೆಗಿಂತಲೂ ನಾನು ಏನು ಇವತ್ತು ಅನುಭವಿಸ್ತಾ ಇದ್ದೇನೆ, ಎಷ್ಟು ಸುಖವಾಗಿ ನಾನು ಜೀವನ ಮಾಡ್ತಾ ಇದ್ದೇನೆ, ನನ್ನ ತಂದೆ ತಾಯಿಯ ಪುಣ್ಯ ಅಂತ. ಅವರು ಮಾಡಿದ ಅವರ ಕಷ್ಟ ಮತ್ತೆ ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ನಾವು ಮಕ್ಕಳು ಅನುಭವಿಸ್ತಾ ಇದ್ದೇವೆ. ತುಂಬ ಯಕ್ಷಗಾನಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಅವರು. ಆ ಟೈಮಲ್ಲಿ ಏನೂ ಇರಲಿಲ್ಲ ಅವರಿಗೆ, ಅವರ ಫ್ಯಾಮಿಲಿ ಬ್ಯಾಕ್ವರ್ಡ್ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ. ಯಕ್ಷಗಾನಕ್ಕೆ ಸೇರಿದ್ರು ಅಂತೇಳಿ ಅವರನ್ನು ಫ್ಯಾಮಿಲಿಯವರು ದೂರ ಮಾಡಿದ್ರು. ಆಯ್ಬೋದು ಇಲ್ಲದ ಅಂದ್ರೆ ಮನೆ ಕೆಲಸಕ್ಕೂ ಸಿಕ್ಕಲ್ಲ, ಯಾವುದಕ್ಕೂ ಸಿಗಲ್ಲ, ಯಕ್ಷಗಾನದಲ್ಲಿ ಇದ್ದಾನೆ ಅಂತ. ಇವರಿಗೆ ಯಕ್ಷಗಾನ ಆವಾಗ ವೆಹಿಕಲ್ ಎಲ್ಲ ಇಲ್ಲ, ಚೆನ್ನ ಮೊದಲೇನು ಎಲ್ಲೆಲ್ಲೇ ಹೊತ್ತುಕೊಂಡು ಹೋಗಿ ಎಲ್ಲೆಲ್ಲೋ ಕಾರ್ಯಕ್ರಮಗಳನ್ನು ಮಾಡಿ ಮತ್ತೆ ಏನೇನೋ ಮಾಡಿ ಮೇಳ ಕಟ್ಟಿದ್ರು. ಮಲ್ಲಾಶ್ರೀ ದುರ್ಗಾ ಪರಮೇಶ್ವರ ಮೇಳ ಅಂತ ಒಂದು 5 ವರ್ಷ ಅದನ್ನು ಬಹಳ ಸುಸೂತ್ರವಾಗಿ ಬಹಳ ಚೆನ್ನಾಗಿ ನಡೆಸಿದ್ದಾರೆ. ಅನೇಕ ಕಲಾವಿದರುಗಳು, ಆ ಮೇಳದಲ್ಲಿದ್ದ ಕಲಾವಿದರು ಈಗಲೂ ನಮ್ಮ ಜೊತೆ ಕೂಡ ಇದ್ದಾರೆ. ಕೆಲವರು ಹಿರಿಯ ಕಲಾವಿದರುಗಳು ತುಂಬಾ ತ್ಯಾಗ ಮಾಡಿದ್ದಾರೆ ಯಕ್ಷಗಾನಕ್ಕೋಸ್ಕರ. ಆ ಪುಣ್ಯವನ್ನು ನಾನು ಅನುಭವಿಸ್ತಿದ್ದೇನೆ ಅಷ್ಟೇ. ಅವ್ರು ಮಾಡಿದ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ರು. ಅವರ ಒಳ್ಳೆತನಗಳು ಆ ದೇವರಿಗೆ ಇಷ್ಟ ಆಗಿ ನನ್ನ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಸಾಧನೆ ನಾವು ಏನ್ ಮಾಡಿದ್ದೀವಿ. ಅದೇ ನಿಮ್ಮ ತಂದೆಯವರು ಆಗ ಪಟ್ಟ ಕಷ್ಟ ಇದೆಯಲ್ಲ ಸರ್, ಈಗ ಅದೇ ರೀತಿ ಕಷ್ಟ ಪಡ್ತಾ ಇರುವಂತಹ ಕಲಾವಿದರಿಗೆ ನಿಮ್ಮ ಕೈಯಿಂದ ಸತ್ಯ ಅದನ್ನು ನೋಡಿ ನನ್ನ ತಂದೆ ಖುಷಿ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಆ ಕಷ್ಟಗಳನ್ನು ಎಣಿಸ್ತಾರೆ ಅವರು. ಈಗ ಏನ್ ಹೇಳ್ತಾರೆ ಸರ್ ನಿಮ್ಮ ಈ ಒಂದು? ಸಂತೋಷ ಪಡ್ತಾರೆ ಆ ಕಲಾವಿದರ. ನನಗೆ ನನ್ನ ಹತ್ರ ಯಾವುದೇ ಕಷ್ಟ ನೋಡಿ, ಇವತ್ತು ಒಂದು 5-6 ಜನ ನನ್ನ ಮನೆಗೆ ಬಂದಿದ್ರು. ಬೆಳಿಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಬಂದಿದ್ರು. ಕಟೀಲು ಮೇಳದ ಕಲಾವಿದರು, ಅಲ್ಲಿ ಕಲಾವಿದರು, ಇಲ್ಲಿ ಅಪ್ಲಿಕೇಶನ್ ಹಿಡ್ಕೊಂಡು ಹಾಗಾಯ್ತು ಹೀಗಾಯ್ತು. ನಮ್ಮ ಮನೆಯಲ್ಲಿ ಕಣ್ಣೀರಿಟ್ಟು ಹೋಗ್ತಾ ಇದ್ದಾರೆ. ಅಂಥವರಿಗೆ ಹೆಲ್ಪ್ ಮಾಡುವಾಗ ನನಗೆ ನನ್ನ ಹಿಂದಿನದ್ದು ನನಗೆ ನೆನಪಾಗುತ್ತೆ. ಎಷ್ಟು ಕಷ್ಟಪಟ್ಟಿರ್ಬೋದು ನಮ್ಮ ತಂದೆಯವರೆಲ್ಲ, ಹಿರಿಯ ಕಲಾವಿದರುಗಳೆಲ್ಲ ಅಂತ. ಈಗಲೂ ಅಂತ ಕಷ್ಟದಲ್ಲಿದ್ದವರಿದ್ದಾರೆ, ಈಗಲೂ ಇದ್ದಾರೆ. ಒಂದು ಮನೆ ಇಲ್ಲದವರು, ಮನೆ ಇದ್ರೂ ಕೂಡ ಸಾಲ ಇಲ್ಲದಲ್ಲಿ ಮುಳುಗಿದಂಥವ್ರು ಅನೇಕ ಕಲಾವಿದರುಗಳಿದ್ದಾರೆ. ಅವರಿಗೆ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ತೇವೆ. ಎಲ್ಲವನ್ನು ನಮಗೆ ಹೊರಲಿಕ್ಕೆ ನಮಗೆ ಕಷ್ಟ. ನಮ್ಮ ಕೊರಳ ಬಲ ಸಾಕಾಗಲ್ಲ, ಒಬ್ಬರ ಅಸಾಧ್ಯ ಆದಷ್ಟು ನಮ್ಮಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ನೀವು ಬೇರೆ ವೃತ್ತಿಗೆ ಕೂಡ ಹೋಗ್ಬೋದಿತ್ತು, ಆದ್ರೆ ಭಾಗವತಿಕೆ ಹತ್ರ, ಯಕ್ಷಗಾನದ ಹತ್ರ ಅಂದ್ರೆ ನಿಮ್ಗೊಂದು ಸೆಳೆತ ಇತ್ತು. ನೀವು ಭಾಗವತಿಕೆ ಮಾಡ್ತೇನೆ ಅಂತ ಹೇಳಿದಾಗ ನಿಮ್ಮ ಮನೆಯಲ್ಲಿ ಏನಾದರೂ ಹೇಳಿದ್ರ? ಯಾಕೆ ಅದೆಲ್ಲ ಬೇಕಾ, ಹೇಗೂ ನಾನು ಕಷ್ಟಪಟ್ಟಿದ್ದೇನೆ, ನಿಮ್ಗೆ ಇದೇ ರೀತಿ ಕಷ್ಟಪಡ್ತೀಯಾ ನೀನು ಅಂತ ಏನಾದ್ರು ನಿಮ್ಮ ತಂದೆ ಹೇಳಿದ್ರು? ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ನನ್ನ ತಂದೆ ನಾನು ಭಾಗವತಿಗೆ ಕಲಿಲಿಕ್ಕೆ ಹೋಗುವಾಗಲೂ ನನ್ನನ್ನು ಬಿಡ್ತಾ ಇರಲ್ಲ, ಬೇಡ ಮಗ ಅಂತ ಕಣ್ಣೀರು ಹಾಕಿದ್ರು. ನಾನು ತೋಟಕ್ಕೆ ನೀರು ಬಿಡುವಂಥ ಸಂದರ್ಭದಲ್ಲಿ ಓಡಿ ಹೋಗಿ ಬೇರೆ ಬೇರೆ ಕಡೆ ಭಾಗವತಿಗೆ ಹೇಳ್ತಾ ಇದ್ದೆ, ಕಲಿತದ. ಅದು ತಂದೆ ಗಮನ ಕೊಡ್ತಾ ಇದ್ರು ನನ್ನ ಬಗ್ಗೆ, ನಾನು ಹೋಗ್ಬಾರ್ದು ಅಂತ. ಮತ್ತೆ ನಾನು ಮನೆಯಲ್ಲಿ ಪದ್ಯ ಹೇಳುವಾಗ, ಚಿಟ್ಟೆ ಮೊದಲೇ ಬಾರಿಸುವಾಗೆಲ್ಲ ಅವರು ನನಗೆ ಅದು ಆಗಲ್ಲ, ಅದು ಸರಿಯಾಗಿಲ್ಲ, ಸರಿ ಬಾರಿಸು ಅಂತ, ಸರಿ ಹೇಳು ಅಂತೇಳಿ ಜೋರು ಮಾಡಿ ಹೇಳ್ತಾ ಇದ್ರು. ಮತ್ತೆ ಆ ವಾತಾವರಣ ನನಗೆ ಪೂರಕವಾಗಿ ಬಂತು. ಮತ್ತೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ತಂದೆ, ಅಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಅಂದ್ರೆ ಈಗ ಒಂದು ಮೇಳ ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಪಾವಂಜೆ ಮೇಳ, ಕಟೀಲು ಮೇಳ ಎಲ್ಲ ಇದೆ. ನಿಮ್ಮ ಮುಂದಾಳತ್ವದಲ್ಲಿ ಈಗ ಪಾವಂಜೆ ಮೇಳ ನಡೀತಾ ಇದೆ. ಆ ಮೇಳ ಹೇಗೆ ಕೆಲಸ ಮಾಡ್ತದೆ ಅಂತ ಸರ್? ಈಗ ಮೇಳ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ವಿಚಾರದಲ್ಲಿ ಅಂತ ನಿಮ್ಮ ಪ್ರಶ್ನೆ? ಎಲ್ಲಾ ವಿಚಾರದಲ್ಲಿ ಸರ್. ಈಗ ಒಂದು ವೇಷಭೂಷಣ ಆಗಿರ್ಬೋದು, ಕಲಾವಿದರನ್ನ ಈಗ ಬೇರೆ ಕಡೆ ಯಕ್ಷಗಾನ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅವರನ್ನ, ಮತ್ತೆ ಅವರಿಗೆ ಒಂದಿಷ್ಟು ಹಣ, ಹೀಗೆ ಸಂಬಳ ರೀತಿ ಅದು ನಾವೇ ಮಾಡ್ಬೇಕಲ್ಲ, ಎಲ್ಲವನ್ನು ನಾವೇ ಮಾಡಬೇಕು. ಒಂದು ಮೇಳದ ಕಲಾವಿದ ಅಂತ ಹೇಳಿದ್ರೆ ಅದಕ್ಕೆ ಗೌರವ ಸಂಭಾವನೆ ಅಂತ ಮೊದಲೇ ನಿಗದಿಯಾಗಿರುತ್ತೆ, ಅದನ್ನು ನಾವು ಕೊಡಬೇಕು. ಅವರ ಎಲ್ಲರ ಆ ಸಂಭಾವನೆ ಜೊತೆಗೆ ಮೇಳದ ಒಂದು ಎಷ್ಟು ಖರ್ಚು ಬರ್ಬೋದು ಎನ್ನುವ ನಿಟ್ಟಿನಲ್ಲಿ ನಾವು ಅದಕ್ಕೆ ಒಂದು ಯಕ್ಷಗಾನಕ್ಕೆ ಇಂತಿಷ್ಟು ವೇಳೆ ಅಂತೇಳಿ ನಾವು ಕ್ಷೇತ್ರ ಮತ್ತೆ ನಾವು ಮೇಳದ ಸಂಚಾಲಕರು ಸೇರಿ ನಾವು ನಿಗದಿ ಮಾಡ್ತೇವೆ. ಅದನ್ನು ಆ ದಿವಸ ಮೇಳ ಆಡಿಸುವವರು ಅದನ್ನು ಭರಿಸಬೇಕಾಗತ್ತೆ. ಮತ್ತೆ ಮೇಳದ ವೆಹಿಕಲ್, ಲಾರಿ, ಅದು ಇದು ಎಲ್ಲ ಡ್ರೆಸ್ ಇದೆಲ್ಲ ನಾವು ಯಾರು ಮೇಳ ಮಾಡ್ತಾರೆ ಅವರು ಮಾಡ್ಕೋಬೇಕಾಗತ್ತೆ. ಅದನ್ನು ಇದರಲ್ಲಿ ಭರಿಸಬೇಕಾಗುತ್ತೆ ಇದೆಲ್ಲವನ್ನು. ಅದು ಒಂದೇ ವರ್ಷದಲ್ಲಿ ತಗೊಳ್ಳಿಕ್ಕೆ ಆಗಲ್ಲ, ಒಂದು 7-10 ವರ್ಷದಲ್ಲಿ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಮರ್ಯಾದೆ ಅಷ್ಟೇ. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಉಳಿಬೇಕೆನ್ನುವ ಒಂದು ಸಾಧನೆ, ಪ್ರಯತ್ನ. ನಿಮ್ಮ ಗುರುಗಳು ಯಾರು ಸರ್ ನಿಮಗೆ ಭಾಗವತಿಕೆಯನ್ನು ಕಲಿಸಿದವರು? ಪ್ರಥಮವಾಗಿ ನನಗೆ ಭಾಗವತ ಕಲಿಸಿದ ಮಾಂಬಡಿ ಸುಬ್ರಹ್ಮಣ್ಯ ಭಟ್ ಅಂತೇಳಿ ನಾನು ಬಾಲಪಾಠ ಅವರಿಂದ ಕಲಿತೆ. ಆಮೇಲೆ ಬಲಿಪ ನಾರಾಯಣ ಭಾಗವತರು, ಭಾಗವತಿಕೆಯಲ್ಲಿ ಬುಟ್ಟಿಗೆರೆ ಪುರುಷೋತ್ತಮ ಪಂಜರು, ಮತ್ತೆ ಡಾಕ್ಟರ್ ಶ್ರೀಮಂತ ನಾರಾಯಣ ಶೆಟ್ಟಿ, ಗಣೇಶ್ ಕೊಲೆಕಾಡಿ ಅವರು ಯಕ್ಷಗಾನದ ಗುರುಗಳೆಲ್ಲ.
ಬಲಿಪ ಭಾಗವತರ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ನೀವು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀರಾ ಸರ್, ಅನೇಕ ಕಾರ್ಯಕ್ರಮಗಳಲ್ಲಿ ಬಲಿಪ ಭಾಗವತರ ಫ್ಯಾಮಿಲಿಯ ಬಗ್ಗೆ ನನಗೆ ವಿಶೇಷ ರೆಸ್ಪೆಕ್ಟ್ ಇದೆ ಅಂತ ಹೇಳಿ. ಹಾಗಾಗಿ ಬಲಿಪ ಭಾಗವತರ ಬಗ್ಗೆ, ಅವರ ಫ್ಯಾಮಿಲಿಯ ಬಗ್ಗೆ ನೋಡಿ, ಯಕ್ಷಗಾನದಲ್ಲಿ ಅದಕ್ಕಿಂತ ದೊಡ್ಡದಿಲ್ಲ. ಬಲಿಪರು ಅಂತ ಹೇಳಿದ್ರೆ ಅದು ನನಗೆ ದೇವರಿದ್ದ ಹಾಗೆ, ಯಕ್ಷಗಾನಕ್ಕೆ ಒಂದು ದೇವರಿದ್ದ ಹಾಗೆ. ಅದು ಅವರ ವೈಯಕ್ತಿಕ ಜೀವನದಲ್ಲೂ ಹೌದು, ಯಕ್ಷಗಾನದ ಕೊಡುಗೆಯಲ್ಲೂ ಹೌದು. ಅದು ಒಬ್ಬ ವ್ಯಕ್ತಿ ಒಂದು ಸಾಮಾನ್ಯ ಮನುಷ್ಯನಾಗಿ ಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಯಾವ ರೀತಿ ಇರಬೇಕು, ಒಂದು ಸಣ್ಣ, ಒಂದು ಸ್ಮೂತ್ ಆಗಿ, ಒಂದು ಡೌನ್ ಟು ಅರ್ತ್ ಆಗಿ, ಮತ್ತು ಯಾರಿಗೂ ಒಂದು ನೋವು ಮಾಡದೆ, ಅಷ್ಟು ದೊಡ್ಡ ವಿದ್ಯಾವಂತನಾಗಿದ್ರು ಕೂಡ ಒಂದು ಸಣ್ಣ ಒಂದು ಕೆಲಸವನ್ನು ಒಬ್ಬರ ಕೈಯಲ್ಲಿ ಮಾಡಿಸಿದವರಲ್ಲ ಅವರು. ನಾವು ಅಭಿಮಾನ ಇಟ್ಟು ನಾವೇ ಮಾಡ್ತಾ ಇರೋದು ಕಲಾವಿದಗಳು. ಅಂಥ ಮನುಷ್ಯ ಶ್ರೇಷ್ಠ ಪುರುಷ. ಅದನ್ನು ನಮಗೆ ನಮ್ಮ ನಾಲಿಗೆಯಿಂದ ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಮಾತು. ಅದನ್ನು ಎಲ್ಲವನ್ನು ನಾವು ಅಲ್ಲಿಗೆ ಕಳ್ಕೊಂಡಿದ್ದೇವೆ ನಾವು. ಯಕ್ಷಗಾನದ ದೊಡ್ಡ ಒಂದು ಸಂಪತ್ತು, ದೊಡ್ಡ ಭಂಡಾರ. ನೀವು ಭಾಗವತಿಕೆಗೆ ಎಂಟ್ರಿ ಆದ್ಮೇಲೆ ಫಸ್ಟ್ ನೀವು ಭಾಗವತಿಕೆ ಮಾಡಿದಂತಹ ಮೇಳ ಕಟೀಲು ಮೇಳ. ಭಾಗವತಿಗೆ ಮಾಡಿದ ಮೇಳ, ಭಾಗವತಿಕೆ ಮಾಡಿದ ಮೇಳ ಸಸಿ ಇತ್ಲು ಅಂತ ನಾನು ಅತಿಥಿ ಭಾಗವತನಾಗಿ ಹೋಗ್ತಾ ಇದ್ದೆ ಫಸ್ಟಿಗೆ. ಒಂದು ವರ್ಷ ಅಂತ ಹೇಳಿದ್ರೆ ಎಡೆಯಲ್ಲಿ ತಿರುಗಾಟಕ್ಕಂತೇಳಿ ಸೇರಿದ್ದು ಕಟೀಲಿಗೆ. ಅವಾಗ ಕುರಿಯ ಗಣಪತಿ ಶಾಸ್ತ್ರಿಗಳು 3ನೇ ಮೇಳಕ್ಕೆ ನಾನು ಪ್ರಾರಂಭವಾಗಿ ಸೇರಿದೆ. ಅಲ್ಲಿ 1 ತಿಂಗಳು ಸಂಗೀತ ಹೇಳಿದ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ ಪೂರ್ವರಂಗದ ಸಂಗೀತ ಅಂತ ಹೇಳ್ತಾರೆ ಅದಕ್ಕೆ. ಆನಂತರ ಬಲಿಪರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು ಅಂತೇಳಿ ನನ್ನನ್ನು ಬಲಿಪರು ಕರೆಸಿಕೊಂಡ್ರು. ಅವರು ಕರೆಸಿಕೊಂಡು ನನ್ನ ಬಹಳ ಇಷ್ಟಪಟ್ಟರು. ಮತ್ತೆ ಅವರ ಜೊತೆನೆ ಬೆಳೆಸಿದ್ರು ನನ್ನನ್ನು. ಎಲ್ಲ ರೀತಿಯಲ್ಲಿ ನನಗೆ ಹೇಳಿಕೊಟ್ಟು ಪೌರಾಣಿಕ ನಾಲೆಜ್. ಬಲಿಪ ನಾರಾಯಣ ಭಾಗವತರು, ಪೆರುವಾಯಿ ನಾರಾಯಣ ಭಟ್ರು, ಚೆಂಡೆಯವರು, ಅವರಿಬ್ರು ನನ್ನನ್ನು ತಿಳಿದ ಅದು ಅಮೋಘ. ಪೌರಾಣಿಕ ಪ್ರಸಂಗದಲ್ಲಿ ಅದಕ್ಕಿಂತ ದೊಡ್ಡದು ಇಲ್ಲ. ಯಕ್ಷಗಾನ ರಂಗದಲ್ಲಿ ಒಂದು ಬಲಿಪ ನಾರಾಯಣ ಭಾಗವತರು, ಒಂದು ಪೆರುವಾಯಿ ನಾರಾಯಣ ಭಟ್ರು ಚೆಂಡೆಯಲ್ಲಿ. ಪೌರಾಣಿಕ ಪ್ರಸಂಗದ ಮಾಹಿತಿಯಲ್ಲಿ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಇದು 2 ಅಗ್ರಮಾನ್ಯ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾವ ಕಲಾವಿದನಿಗೂ ಸಾಧ್ಯ ಇಲ್ಲ. ನನಗೆ ಹೇಳಿದ್ರು ಅಂತ ಹೇಳಿದ್ದಲ್ಲ ನಾನು, ಅಷ್ಟು ಶ್ರೇಷ್ಠ ಕಲಾವಿದರು ಇಬ್ರು. ಬಲಿಪ ಭಾಗವತರ ರಿಟೈರ್ಮೆಂಟ್ ಟೈಮ್ನಲ್ಲಿ ಏನೋ ಸ್ವಲ್ಪ ಗೊಂದಲ ಆಯಿತು, ಆ ಸ್ಥಾನಕ್ಕೆ ಏನೋ ನಿಮ್ಮನ್ನ ತರಬೇಕು ಅನ್ನುವಂಥ ಮಾತುಕತೆ ಇತ್ತು ಅಂತೇನು? ಹೌದೌದು. ಅದು ರಿಟೈರ್ಮೆಂಟ್ ಟೈಮ್ ಅಂತೇಳಿ ಅಲ್ಲ, ಅವರಿಗೆ ಪದ್ಯ ಆಡ್ಲಿಕ್ಕೆ ಕೂಡ್ತಾ ಇರಲಿಲ್ಲ ಅನ್ನೊಂದು ಟೈಮು. 2000ನೇ ಇಸವಿಯಲ್ಲಿ ನಾನು ಬಲಿಪರ ಮೇಳಕ್ಕೆ ಸೇರಿದೆ. 2005ರವರೆಗೆ ನಾವು ಒಟ್ಟಿಗೆ ತಿರುಗಾಟ ಅವರ ಜೊತೆನೆ ನಾನು ಮಾಡಿದ್ದೆ. 2004ರ ಅಂದಾಜಿಗೆ ಅವರು ರಿಟೈರ್ಡ್ ಆಗು ನನಗೆ ಸಾಕು, ಇನ್ನು ಸ್ವಲ್ಪ ಬೇರೆ ಅವರಿಗೂ ನೋವಾಗಿತ್ತು ಮೇಳದ ವಿಷಯದಲ್ಲಿ. ಅಲ್ಲಿ ಸಣ್ಣ ಪುಟ್ಟ ನೋವುಗಳಾಗಿತ್ತು, ಬರಲಿಕ್ಕೆ ಆಗಲ್ಲ ನನಗೆ ಹಾಗೆ ಹೇಗೆ ಅಂತ. ಆವಾಗ ಮ್ಯಾನೇಜ್ಮೆಂಟ್ ಬಲಿಪರ ಮಗನ ಬಗ್ಗೆ ಅಷ್ಟು ಕಾಳಜಿ ವಹಿಸಿರಲಿಲ್ಲ. ಅದನ್ನೆಲ್ಲ ಈಗ ಹೇಳಲಿಕ್ಕೆ ಹೋದ್ರೆ ಅದು ಬೇರೆ ರೀತಿಯಲ್ಲಿ ಮತ್ತೊಂದು ಗೊಂದಲಕ್ಕೆ ಕಾರಣವಾದಿತ್ತು. ಅಂದ್ರೆ ಒಂದು ಮಾತಿದೆಲ್ಲ, ಅಪ್ರಿಯವಾದ ಸತ್ಯವನ್ನಾದ್ರೆ ಹೇಳಬಾರದು ಅಂತ. ಇಂಥದ್ದೆಲ್ಲ ತುಂಬಾ ಗೊಂದಲಗಳಿವೆ. ಸಣ್ಣದ್ರಲ್ಲಿ ಹೇಳ್ಬೇಕಿದ್ರೆ ನಾನು ತುಂಬಾ ಡೀಪ್ ಆಗಿ ಹೋಗಲ್ಲ, ಅದು ಮತ್ತೊಂದು ಇದಕ್ಕೆ ನಾಂದಿ ಆಗುತ್ತಿದ್ದು. ಅಂದ್ರೆ ನನಗೇನು ಹೆದರಿಕೆ ಇಲ್ಲ, ಸತ್ಯವನ್ನು ಹೇಳೋದಕ್ಕೆ ಏನು ಹೆದರಿಕೆ ಇಲ್ಲ. ಆ ಟೈಮಲ್ಲಿ ಮ್ಯಾನೇಜ್ಮೆಂಟ್ 3ನೇ ವ್ಯಕ್ತಿಯನ್ನು ತರಬೇಕು ಅಂತ ಆಶೆಪಟ್ಟಿದ್ರು ಬಲಿಪರ ಜಾಗಕ್ಕೆ. ಅದು ಯಾರಂತ ಕೇಳಿದ್ರೆ ತೆಂಕಬೇಲಿ ತಿರುಮಲೇಶ್ವರ ಶಾಸ್ತ್ರಿ ಅಂತ ಒಬ್ರು ದೊಡ್ಡ ಭಾಗವತರಿದ್ರು. ಅವರ ಮಗ ಮುರಳಿ ಕೃಷ್ಣ, ಅವರು ಈಗಲೂ ನಮ್ಮ ರಜೆಗೆಲ್ಲ ಬರ್ತಾರೆ. ನಾವೆಲ್ಲ ತುಂಬಾ ಫ್ರೆಂಡ್ಸ್ ನಾವು. ಮೇಳದ ಯಜಮಾನರು ಮತ್ತೆ ದೇವಸ್ಥಾನದವರು ಸೇರಿ ಬಲಿಪರ ಜಾಗಕ್ಕೆ ಬಲಿಪರ ಮಗ ಸಾಕಾಗಲ್ಲ, ಪ್ರಸಾದ್ ಬಲಿಪುರ ಇದ್ರು ಅಲ್ಲಿ, ಅವರ ಪದ್ಯ ಸಾಕಾಗಲ್ಲ, ಅದು ಅವರನ್ನು ತೆಂಕಬೇಲನ್ನು ತರೆಯುವ ಸತೀಶ ಮೊನ್ನೆ ಬಂದ, ಅವನಿಗೆ ಆಗ್ಲಿಕ್ಕಿಲ್ಲ. ತೆಂಕಬೇಲಿ ತಿರುಮಲೇಶ್ವರ ಶಾಸ್ತ್ರಿ ಹಾಕಬೇಕು ಅಂತ, ತಿರುಮಲೇಶ್ವರ ಅಲ್ಲ ಮುರಳಿ ಕೃಷ್ಣನನ್ನು ತರಬೇಕು ಅಂತ ಒಂದು ವಾದ ಇತ್ತು. ಆವಾಗ ಅದನ್ನು ನಾನು ಬಲಿಪರ ಮನೆಗೆ ನಾನು ಯಾವ ರೀತಿ ಇದ್ದೆ ಅಂತ ನೀವೇ ಹೇಳಿದ್ರಲ್ಲ, ನಾನು ಅದನ್ನು ಆ ಟೈಮಲ್ಲಿ 2003-4 ಅಂದ್ರೆ ಕಲ್ಲಾಡಿ ವಿಠಲ ಶೆಟ್ಟಿ ಇದ್ದಂಥ ಟೈಮ್, ಅದು ಹುಲಿ. ಯಕ್ಷಗಾನದಲ್ಲಿ ಒಂದು ಯಜಮಾನಿಕೆ ಅಂತ ಹೇಳಿದ್ರೆ ಅದೊಂದು ಹುಲಿ. ಅಂದ್ರೆ ಒಂದು ಡಿಸಿಷನ್ ತಗೊಂಡ್ರೆ ಅದು ಹಾಗೆ ಆ ಟೈಪಲ್ಲಿ ಇದ್ರು ಅವರು. ಅಂದ್ರೆ ಆಚೆ ಆಗಲ್ಲ ಡಿಸಿಷನ್ ಕೂಡ, ಅದು ಅಂಥದ್ದು ಡಿಸಿಷನ್ ಲಾಯ್ಲುಟ್ಟು ಈಗಿನ ಹಾಗೆ ಲಾಯ್ಲುಟ್ ಡಿಸಿಷನ್ ತಗೊಳ್ಳುವಂಥ ವ್ಯಕ್ತಿ ಅಲ್ಲ ಅವರು. ಅಲ್ಲಿ ಹೋಗಿ ಅವರಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿ ಅವರಿಗೆ ಮನವರಿಕೆ ಆಗುವ ಹಾಗೆ ಮಾಡಿ, ಇಲ್ಲ ಬಲಿಪರ ಮಗನಿಗೆ ನೀವು ಕೊಡಲೇಬೇಕು
ಆ ಜಾಗ. ಬಲಿಪರ ನಂತರ ನಮಗೆ ಅದೊಂದು ಸ್ಥಾನ ಕೊಡ್ಲೇಬೇಕಂತ ನಾನು ಹಠ ಕಟ್ಟಿದೆ, ಬಲಿಪರ ಮಗನಿಗೆ ಸಿಗ್ಬೇಕು ಅಂತ ಪ್ರಸಾದನಿಗೆ. ಅಲ್ಲಿ ತುಂಬಾ ಗೊಂದಲಗಳೆಲ್ಲ ಆಯಿತು. ಮತ್ತೆ ಆ ಗೊಂದಲವೇ ಬೇಡ ಅಂತ ನಮ್ಮನ್ನು ಮೂವರನ್ನು ಕೂಡ, ಯಾರಿಗೂ ಗೊಂದಲ ಬೇಡ, ನಿಮಗೆ ಬಲಿಪರ ಮಗನಿಗೂ ಬೇಡ ಜಾಗ, ಬೇಡ, ತಿರುಮಲೇಶ್ವರ ಶಾಸ್ತ್ರಿಗೆ ಬೇಡ, ಅಲ್ಲ ಮುರಳಿ ಕೃಷ್ಣ ಶಾಸ್ತ್ರಿಗೆ ಬೇಡ, ಮತ್ತೆ ನೀವು ಮೂವರು ಕೂಡ ಚಂದ ಹಾಡ್ತಾ ಇದ್ರಿ, ಮೂವರು ಕಲೀರಿ ಒಳ್ಳೆ ರೀತಿಯಲ್ಲಿ, ರೊಟೇಷನ್ ಮಾಡಿ ಅಂತ ನಮ್ಮನ್ನು ಮೂವರನ್ನು ರೊಟೇಷನ್ ಮಾಡಿದ್ರು. ಒಮ್ಮೆ ನಾನು ಫಸ್ಟಿಗೆ ತೋಡುದು ತೆಂಕಬೇಲ ಮುರಳಿ, ಆವಾಗಲೂ ನಾನು ವಿರೋಧಿಸಿದೆ, ಅದನ್ನು ಆವಾಗಲೂ ವಿರೋಧಿಸಿದೆ. ನನ್ನನ್ನು ಮತ್ತೆ ಮುರಳಿಯನ್ನು ತೆಂಕಬೇಲನ್ನು ಬೇಕಾದ್ರೆ ಮಾಡಿ ರೊಟೇಷನ್. ಪ್ರಸಾದ ನನಗೆ 2 ಗಂಟೆ ನಂತರ ಪ್ರಸಾದನ ಕೂತ್ಕೊಳ್ಳಿ, ಬಲಿಪರು ಕೂತ್ಕೊಳ್ಳಿ ಅದ ಜಾಗಕ್ಕೆ, ಏನು ಮಾಡಿದ್ರು ಕೇಳಿಲ್ಲ ಟೈಮಲ್ಲಿ. ಆಮೇಲೆ ಸಣ್ಣ ಪುಟ್ಟ ಗೊಂದಲಗಳೆಲ್ಲ ಮತ್ತೆ ಮುಂದುವರಿತಾ ಹೋಯ್ತದು. ಅದು ಕೆಲವೆಲ್ಲ ರಾಜಕೀಯಗಳ ನಂತರ ಸಾಧಾರಣ ಒಂದು 4 ತಿಂಗಳು ಹಾಗೆ ಹೋಗಿದೆ. ಮತ್ತೆ ಅವರಿಗೆ ಆಗುದಿಲ್ಲ ಅಂತೇಳಿ ಅವರು ಬಿಟ್ಟು ಹೋದ್ರು. ಆಮೇಲೆ ರಾಜಕೀಯಗಳು ಸ್ಟಾರ್ಟ್ ಆಯ್ತು. ಇಂಥದ್ದೆಲ್ಲ ಬಂದ, ಅದು ಇದ್ದದ್ದೆಲ್ಲ ಸರ್ವೇ ಸಾಮಾನ್ಯ. ಯಕ್ಷಗಾನದಲ್ಲೇ ಸ್ಟಾರ್ಟ್ ಆದ್ರು, ರಾಜಕೀಯ ಅನ್ನೋದು ಸ್ಟಾರ್ಟ್ ಆದ್ರೆ ಯಕ್ಷಗಾನದಲ್ಲಿ. ನೀವು ಹಾಡಿದಂತ ಮೊದಲ ಹಾಡು ಯಾವ್ದು ಸರ್ ನೆನಪಿಗೆ ನಿಮ್ಗೆ ಯಕ್ಷಗಾನದಲ್ಲಿ? ಮೇಳಕ್ಕೆ ಎಂಟ್ರಿ ಆದ್ಮೇಲೆ ಫಸ್ಟ್ ಹಾಡು ನಿಮ್ಗೆ ತುಂಬಾ ಇಷ್ಟ ಆದಂತ ಹಾಡು ಯಾವ್ದಾದ್ರು? ಕೇಳಲಿಕ್ಕೆ ಕಷ್ಟ ನನಗೆ. ನಾನು ಪ್ರಥಮ ರಂಗ ಪ್ರವೇಶ ಮಾಡಿದ್ದು ತುಳು ಪ್ರಸಂಗ, ಕಾರಣಿಕದ ಕಲ್ಲುರುಟಿ ಅಂತ ನಮ್ಮ ಬಜ್ಪೆ ರಾಘವದಾಸ್ ಅಂತ ಹೇಳಿದ್ದಾರೆ, ಈಗಲೂ ಇದ್ದಾರೆ, ನಮ್ಮ ಮುಡಿಪಾತ್ರ ಡ್ರೆಸ್ಸಿನವರು. ಅವರು ನನಗೆ ನನ್ನ ಪ್ರಥಮವಾಗಿ ರಂಗಸ್ಥಳಕ್ಕೆ ಹತ್ತಿಸಿದವರು ಅವರು. ಹವ್ಯಾಸ ಯಕ್ಷಗಾನದಲ್ಲಿ. ಹವ್ಯಾಸ ಅಂತ ಹೇಳಿದ್ರೆ ಮೇಳದ ಕಲಾವಿದರು, ಪುತ್ತಿಗೆ ರಘುರಾಮ್ ಮುಳ್ರು, ಅರ್ವ ಗುಲಾಬ್ ಶೆಟ್ರು, ಇವರೆಲ್ಲ ಆ ಮೇಳದಲ್ಲಿ ಆ ಟೈಮಲ್ಲಿ ಇದ್ರು. ಮೇಳ ಅಲ್ಲ ಅದು, ಹೀಗೆ ಅಲ್ಲಿ ಅದು ಯಾವ ಹಾಡು ಅಂತ ನನಗೆ ನೆನಪಿಲ್ಲ. ನಿಮ್ಗೆ ಈಗ ಇಂಥ ಕರುಣಾರಸ, ದುಃಖರಸ ಅಂತೆಲ್ಲ ಅನೇಕ ವಿಭಾಗಗಳಿದೆ ಹಾಡಲ್ಲಿ. ನಿಮ್ಗೆ ತುಂಬಾ ಇಷ್ಟ ಆಗುವಂಥದ್ದು ಯಾವ್ದು ಸರ್ ನಿಮ್ಗೆ ಹಾಡ್ಲಿಕ್ಕೆ ವೈಯಕ್ತಿಕವಾಗಿ? ಅಂದ್ರೆ ಕಲಾವಿದರನ್ನು ಹೊಂದಿಕೊಂಡುಂಟು. ನನ್ನ ಹಾಡಿಗಿಂತಲೂ ನನಗೆ ನನ್ನ ಎಡಬಲ ಚೆಂಡೆಮದ್ಲೆ ಮತ್ತೆ ಎದುರಿನ ಕಲಾವಿದ ಯಾವ ರೀತಿ ನನಗೆ ಪ್ರತಿಕ್ರಿಯಿಸ್ತಾರೆ, ಕುಣಿದಷ್ಟು ನಿಮ್ಗೆ ಕುಣಿದಷ್ಟು ಅಂತೇಳಿ ಕುಣಿದ ಯಾವ ಪಾತ್ರ ಎನ್ನುವುದು ಮುಖ್ಯ ಆಗುತ್ತೆ. ಆ ವೇಷದ ಆ ಪಾತ್ರದ ಪ್ರತಿಕ್ರಿಯೆ ಮತ್ತೆ ನನ್ನ ಹಾಡಿಗೆ ಹೇಗೆ ಪೂರಕವಾಗಿ ಬರ್ತಾರೆ ಅವರು, ಆ ಮಟ್ಟಿನಲ್ಲಿ ನಾನು ಬೆಳೀತೀನಿ. ನನ್ನ ಒಬ್ಬರೇ ಈಗ ನೀವು ಈಗ ಹೇಳಿದ್ರಲ್ಲ ಒಂದು ಹಾಡು ಹಾಡಿದ್ರೆ ನನ್ನಿಂದ ಅಂದ್ರೆ ಹಾಡ್ತೀನಿ ನಾನು, ಭಾವನಾತ್ಮಕ ಬಗ್ಗೆ ಹಾಡ್ಲಿಕ್ಕೆ ನನಗೆ ಗೊತ್ತಿಲ್ಲದು. ನನಗೆ ರಂಗದಲ್ಲಿ ಮಾತ್ರ ಅದು ಆ ಭಾವನೆಯನ್ನು ರೀಚ್ ಮಾಡ್ಲಿಕ್ಕೆ ಸಾಧ್ಯ. ನನ್ನ ಕಲಾವಿದನ ಪ್ಲಸ್ ಮೈನಸ್ ಅನ್ನು ಅರಿತುಕೊಂಡು ನಾವು ಹಾಡ್ತೇವೆ. ಅದು ಸ್ವಲ್ಪ ಅವರು ತೊಡಕು ಮಾಡಿದ್ರು ನನ್ನ ಹಾಡು ಅಲ್ಲಿ ಫೇಲ್ ಆಯ್ತು. ಭಾವನೆಯನ್ನ ಕಲಾವಿದರು ಮಾತ್ರ ಅಲ್ಲಿ ಎಕ್ಸ್ಪ್ರೆಷನ್ ಮೂಲಕ ವ್ಯಕ್ತಪಡಿಸುದು. ಅಂದ್ರೆ ಭಾಗವತರು ಕೊಟ್ರೆ ಮಾತ್ರ ಕಲಾವಿದರು ಮಾಡಲಿ. ಕಲಾವಿದರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ನಾನು ಹಾಕಿದ ತಾಳಕ್ಕೆ ಚೆಂಡೆಮದ್ಲೆಯವರು ಬಾರಿಸ್ಬೇಕು. ಚೆಂಡೆಮದ್ಲೆಯವರು ಬಾರಿಸಿದ್ದಕ್ಕೆ ನಾನು ಹಾಡಾಡುವುದಲ್ಲ. ನಾನು ಯಾವ ಭಾವನೆಯಲ್ಲಿ ಯಾವ ಏರಿಳಿತದಲ್ಲಿ ಹಾಡ್ತೇನೆ ಅದಕ್ಕೆ ಚೆಂಡೆಮದ್ಲೆಯವರು ಬಾರಿಸ್ಬೇಕು. ನಾನು ಯಾವ ಭಾವನೆಯಲ್ಲಿ ಹಾಡ್ತೇನೆ ಅದಕ್ಕೆ ಅವರು ಅಭಿನಯ ಮಾಡಬೇಕು. ನಾನು ಎಲ್ಲಿ ಕುಣಿತಕ್ಕೆ ಅವಕಾಶ ಕೊಡ್ತೇನೆ ಅದಕ್ಕೆ ಅವರು ಕುಣಿಬೇಕು. ಇದು ಭಾಗವತನ ಕಂಟ್ರೋಲ್. ಯಾವ ಪಾತ್ರ ಅವನಿಗೆ ಆ ಪದ್ಯಕ್ಕೆ ಕುಣಿಬೇಕಾ ಕುಣಿಬ್ಯಾರ್ದ, ಇದು ನಿಜವಾದ ಭಾಗವತನಾದವನಿಗೆ ಸೇರಿದಂತ ವಿಚಾರ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸರಿ ಉಲ್ಟಾಗಿದೆ. ಅವರು ಕುಣಿಲಿಕ್ಕೆ ಅವಕಾಶ ಕೊಡುತ್ತಾ ಅವರೇ ಕನಸನ್ನೇ ಮಾಡಬೇಕು ಕೆಲವು ಭಾಗವತಗಳಿಗೆ, ಇವರು ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ. ಇಂಥ ಪರಿಸ್ಥಿತಿ ಎಲ್ಲ ಬಂದಿದೆ. ನಮ್ಮಲ್ಲಿ ಅದೆಲ್ಲ ನಡೆ. ಪಾವಂಜೆ ಮೇಳವನ್ನ ನೋಡೋದಾದ್ರೆ ತುಂಬಾ ವ್ಯವಸ್ಥಿತವಾಗಿ ಕಲಾವಿದರೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಶುಂಭ ನಿಶುಂಭರದ ಒಂದು ಸ್ಟೆಪ್ ಇದೆ ಸರ್ ಅವರದ್ದು, ಅದು ನಂಗೆ ತುಂಬಾ ಇಷ್ಟ. ಅದರಲ್ಲಿ ಹೇಗೆ ಅವರು ಪ್ರಾಕ್ಟೀಸ್ ಮಾಡಿದ್ರು? ಅಂದ್ರೆ ಕಲಾವಿದರಿಗೆ ನಾನು ಸ್ವಾತಂತ್ರ್ಯ ಕೊಡ್ತೇನೆ, ಅಷ್ಟೇ ನಿಬಂಧನೆಗಳನ್ನು ಹಾಕ್ತೇನೆ, ಸ್ಟ್ರಿಕ್ಟ್ ಆಗಿ ಇಟ್ಕೊಳ್ತೇನೆ. ಅವರಿಗೆ ವ್ಯವಸ್ಥೆ ಮಾಡ್ತೇನೆ. ನನ್ನ ಕನಸು ಕೂಡ ಅದೇ. ಒಂದು ಮೇಳ ಅಂದ್ರೆ ಹೇಗಿರ್ಬೇಕು, ನನ್ನ ಮೊದಲಿಂದಲೇ ಒಂದು ಕನಸು. ಹೌದು, ನನ್ನ ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಇದ್ದದ್ದೇ. ಕಲಾವಿದರನ್ನೊಂದು ಗೌರವಯುತವಾಗಿ ನಡೆಸಿಕೊಳ್ಳಿ. ಒಂದು ದೊಡ್ಡ ಮಾಳಿಗೆ ಕಟ್ಟಿ ಕೊಡಬೇಕು, ಅವ್ರಿಗೆ ಇಡೀ ಜೀವಮಾನ ಎಲ್ಲ ನೀವೇ ನೋಡ್ಬೇಕು ಎನ್ನುವುದು ನನ್ನ ವಾದ ಅಲ್ಲ. ಒಂದು ಸಾಮಾನ್ಯ ಒಂದು ಮೂಲಭೂತ ಸೌಕರ್ಯ. ಕೆಲವು ನಾವಿರುವಂತ ಮನೆಯಲ್ಲಿ ಒಂದು ಇದ್ದ ವ್ಯವಸ್ಥೆಯಲ್ಲಿ ಒಂದೊಂದು ಕ್ಷೇತ್ರಗಳಲ್ಲಿ ಹತ್ತಿರ ಟಾಯ್ಲೆಟ್ ಇದ್ರು ಕೂಡ ಕಲಾವಿದರು ಅದಕ್ಕೆ ಹೋಗ್ಬಾರ್ದು ಅಂತೇಳಿ ಬೀಗ ಹಾಕ್ತಾರೆ. ಇಲ್ಲಲ್ಲ, ಅದು ಬೇಕಾದಲ್ಲಿ ಹೊರಗಡೆಯಲ್ಲಿ ಎಂತ ನದಿಗೆ ಹೋಗ್ಲಿ, ಸುದೆಗೆ ಹೋಗ್ಲಿ, ಅಲ್ಲಿಗೆ ಹೋಗ್ಲಿ, ಇಲ್ಲಿಗೆ ಹೋಗ್ಲಿ, ಟಾಯ್ಲೆಟ್ಗೆ ಬೀಗ ಹಾಕಿ ಅಂತ.
ಕೆಲವು ಕಲಾವಿದರು ಹಾಗೆ ಮಾಡ್ತಾ ಇದ್ರು. ಎಲ್ಲವನ್ನು ನಾನು ಒಂದೇ ವಿಷಯವನ್ನು ನಾನು ದೂಷಿಸಲ್ಲ. ಕಲಾವಿದರಿಗೆ ಕ್ಲೀನ್ನೆಸ್ ಕೆಲವು ಕಲಾವಿದರಿಗೂ ಇರಲಿಲ್ಲ. ಏನೋ ಮಾಡಿ ಏನೊಬ್ಬ ಏಲಡಿಕೆ ತಿಂದು ಉಗುಳಿ ಗಲೀಜು ಮಾಡಿ ಬೆಳಿಗ್ಗೆ ಎದ್ದುಕೊಂಡು ಅದನ್ನು ಕ್ಲೀನ್ ಮಾಡಲಿಕ್ಕೆ ಮತ್ತೊಂದು ದಿವಸ ಬೇಕು, ಇಂಥದ್ದಿತ್ತು. ಬಟ್ ಅದನ್ನು ಮಾತುಕತೆ ಮೂಲಕ ಸರಿ ಮಾಡಿ ಒಂದು ವ್ಯವಸ್ಥೆ ಮಾಡಿ ಎಲ್ರಿಗೂ ಕೊಡ್ಬಹುದು. ಈಗ ನಾವು ಪಾವಂಜಿ ಮೇಳದಲ್ಲಿ ನಾವು ಮಾಡಲ್ವಾ, ಅಥವಾ ಪಾವಂಜಿ ಕ್ಷೇತ್ರಕ್ಕೆ ಮಾಡಲ್ವಾ? ಅದು ಕ್ಷೇತ್ರದ ಆಡಳಿತ ಮಂಡಳಿ ಮಾಡ್ತಾ ಇದೆ. ಹಾಗೆ ಕಲಾವಿದರು ಒಳ್ಳೆ ರೀತಿಯಲ್ಲಿ ಬೇಕು. ನನಗೆ ಕಲಾವಿದರಿಗೆ ವ್ಯವಸ್ಥೆಯೂ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಕಲಾವಿದರಿಗೆ ಅವರಿಗೆ ಸಂಭಾವನೆಯಿಂದ ಹಿಡಿದು, ಅವರ ಮಳೆಗಾಲದ ವ್ಯವಸ್ಥೆಯಿಂದ ಹಿಡಿದು, ಅವರಿಗೆ ಭದ್ರತೆಯಿಂದ ಹಿಡಿದು, ಅವರ ಇನ್ಶೂರೆನ್ಸ್ ಇಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಅವರಿಗೆ ಎಷ್ಟು ಬೇಕೋ, ಅವರ ಇಡೀ ಫ್ಯಾಮಿಲಿಯನ್ನು ನೋಡುವಷ್ಟಲ್ಲ, ಒಬ್ಬ ಕಲಾವಿದನಿಗೆ ಯಾವ ರೀತಿಯ ಸೌಕರ್ಯ ಬೇಕು ಅದನ್ನು ಸಾಮಾನ್ಯವಾಗಿ ಪಾವಂಜಿ ಮೇಳದಲ್ಲಿ ನಾವು ಇಡೀ ತೆಂಕು ಬಡಗಿನಲ್ಲಿ ನಾವು ಪಾವಂಜಿ ಮೇಳದಲ್ಲಿ ಇರುವುದು. ಈಗಲೂ ತುಂಬಾ ಒಳ್ಳೇದು ಆದ ನಂತರ ಮತ್ತೆ ಅದೊಂದು ದೃಷ್ಟಿ ಬೀಳುದು ಅಂತ ಹೇಳಿರ್ತಾರೆ. ಹೇಗಾದ್ರೂ ಮಾಡಿ ಒಡಿಲೇಬೇಕು ಅಂತ ಹಠ ತೊಟ್ರು, ಪಣ ತೊಟ್ರು. ಅಲ್ಲ ಪಟ್ಟಣ ಮೇಳ ಅಂತ, ಕಟೀಲ್ದ ಮೇಳ ಅಂತ, ಅಂದ್ರೆ ಈ ಅವನನ್ನು ಕರೀಬಾರದು, ನಮ್ಮನ್ನು ಬಿಟ್ಟವ, ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟಿನಲ್ಲಿ ಇನ್ಫ್ಲುಯೆನ್ಸ್ಗಳು ಅದು ಇದು ಎಲ್ಲ. ಅಂದ್ರೆ ನಾನು ಯಾವ ಕಾರಣ 7ನೇ ಮೇಳ ಅಂತ ನಾನೇ ಹೇಳೋ ಮಾತಲ್ಲ, ನಿಮ್ಮ ಗಮನಕ್ಕೆ